ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಗವ್ಯ ವ್ಲಾಗ್ಸ್ ಇನ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ಐ ಹೋಪ್ ನೀವೆಲ್ಲ ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇದು ಬಂದು ಫ್ರೈಡೇ ವ್ಲಾಗ್ ಆಗಿರುತ್ತೆ. ಇನ್ನು ಇವತ್ತು ನಾನಂತೂ 6 ಗಂಟೆಗೆ ಎದ್ದೆ ಫ್ರೆಂಡ್ಸ್. ಎದ್ಬಿಟ್ಟು ಇನ್ನು ಫ್ರೆಶ್ ಅಪ್ ಆಗಿ ಇಲ್ಲಿ ಬಿಸಿನೀರನ್ನ ಕಾಯಿಸ್ಕೊಂಡು ಕುಡಿತಾ ಇದ್ದೀನಿ. ಇನ್ನು ನಮಗಂತೂ 7:30 ಅಷ್ಟೊತ್ತಿಗೆ ನಾವಂತೂ ಕುಕಿಂಗ್ ಎಲ್ಲ ಮುಗಿಸ್ಬೇಕು. ಹಾಗಾಗಿ ಸ್ವಲ್ಪ ಬೇಗನೆ ಎದ್ದಾಳ್ಬಿಡ್ತೀನಿ. ಒಂದೊಂದು ಸತಿ ಮಲ್ಕೊಂಡ್ಬಿಟ್ರೆ ಇನ್ನು 6:30 ಕೂಡ ಆಗಿಬಿಡುತ್ತೆ. ಸೊ ಡಿಪೆಂಡ್ಸ್, ಎಷ್ಟು ಬೇಗ ಎದ್ದರೆ ಅಷ್ಟು ಒಳ್ಳೆಯದು ಅಂತ ಬೇಗ ಎದ್ಬಿಡ್ತೀನಿ. ಆಮೇಲೆ ನನ್ನ ಜೊತೆ ಇನ್ನು ನಮ್ಮ ಹಸ್ಬೆಂಡ್ ಕೂಡ ಬೇಗನೆ ಎದ್ದಾಳ್ತಾರೆ. ಇನ್ನು ಅವ್ರಿಗೆ ಕೂಡ ಬಿಸಿನೀರು ಕೊಟ್ಟರೆ ಅವರು ಬಿಸಿನೀರು ಕುಡಿದು ಇನ್ನು ವಾಕಿಂಗ್ ಹೋಗಿ ಬಂದು ಅವರೆಲ್ಲ ಎಕ್ಸಸೈಸ್ ಎಲ್ಲ ಮಾಡ್ಕೊತಾರೆ. ಆ್ಯಂಡ್ ಇವಾಗಿನ ಕಾಫಿನ ಮಾಡ್ಕೊಂಡು ಕುಡಿತಾ ಇದ್ದೀನಿ. ಸೊ ಒಂದೊಂದು ದಿವಸ ಕಾಫಿ ಕುಡಿಲಿಕ್ಕೆ ಟೈಮ್ ಇರುತ್ತೆ, ಒಂದೊಂದು ದಿವಸ ಅದು ಕೂಡ ಇರೋದಿಲ್ಲ. ಮತ್ತು ಚಟ್ನಿ ಪುಡಿ ಪ್ರಿಪೇರ್ ಮಾಡ್ಕೊಳ್ಳೋಣ ಅಂತ ಇಲ್ಲಿ ಕಡಲೆ ಬೀಜನ ಹುರ್ಕೊತಾ ಇದ್ದೀನಿ. ಇವತ್ತಿಂದ ನಮ್ಮ ಹಸ್ಬೆಂಡು ABC ಜ್ಯೂಸ್ ಜೊತೆಗೆ ಸಿಹಿ ಕುಂಬಳಕಾಯಿ ಜ್ಯೂಸ್ನ ಕೂಡ ಆ್ಯಡ್ ಮಾಡ್ಕೊತಿದ್ದಾರೆ. ಐ ಮೀನ್ ಇದು ಆ್ಯಶ್ ಗಡ್ ಅಂತ ಹೇಳ್ತೀವಲ್ಲ, ಸೊ ಅದು ಇದನ್ನು ತೊಗೊಂಬಂದೆ ನಾನೇ ಸ್ಟಾರ್ ಮಾರ್ಕೆಟ್ಗೆ ಹೋಗಿ. ಅದರಲ್ಲಿ ಒಂದು ಪೀಸ್ನ ಕಟ್ ಮಾಡಿ ಮೇಲ್ಗಡೆ ಸಿಪ್ಪೆ ತೆಗೆದು ಬೀಜ ಸಹ ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಚೆನ್ನಾಗಿ ಗ್ರೈಂಡ್ ಮಾಡಿ ಆಮೇಲೆ ಫಿಲ್ಟರ್ ಮಾಡಿಕೊಂಡು ಕುಡಿಯೋದು, ಇಷ್ಟೇ. ಆ್ಯಂಡ್ ABC ಜ್ಯೂಸ್ ಕೂಡ ಕುಡಿದ್ವಿ. ಮತ್ತು ಅದು ವಿಡಿಯೋ ಮಾಡೋದೇ ಮರ್ತೋಗ್ಬಿಟ್ಟೆ. ಮತ್ತು ಬ್ರೇಕ್ಫಾಸ್ಟ್ಗೆ ಬಂದು ಇವತ್ತು ಉಪ್ಪಿಟ್ಟು ಮಾಡಿದ್ದೆ. ಸೊ ಅದನ್ನು ಕೂಡ ತಿಂದ್ಕೊಂಡು ಈಗ ಸ್ಕೂಲ್ಗಂತೂ ಹೋಗ್ತಾ ಇದ್ದೀವಿ. ಮತ್ತು ಇನ್ನು ನಮ್ಮ ಓನರ್ ಆಂಟಿ ರಂಗೋಲಿ ಎಲ್ಲ ತುಂಬ ಚೆನ್ನಾಗಿ ಹಾಕಿದ್ದಾರೆ. ಇವತ್ತು ಫ್ರೈಡೇ ಆಗಿರೋದ್ರಿಂದ ಅವರು ಕೂಡ ರಂಗೋಲಿ ಹಾಕಿದ್ದಾರೆ. ಅದು ಕೂಡ ಒಂದು ಸ್ಮಾಲ್ ವಿಡಿಯೋ ಕ್ಲಿಪ್ನ ತೊಗೊಂಡೆ. ಗಮ್ಯ ನೋಡು, ತಿಂದ್ಕೊಂಡು ಅರ್ಧ ತಿನ್ಕೊಂಡು ಮಾಡ್ತೀನಿ ನೋಡಿ ಫ್ರೆಂಡ್ಸ್. ಇದು ಓರಿಯೋ ಬಿಸ್ಕೆಟ್ನ ಎಲ್ಲ ಅವಳೇ ಮುರಿದಿದ್ದಾಳೆ. ಹಾಕು ಮಿಕ್ಸಿ ಜಾರ್ಗೆ ಹಾಕು ಬೇಗ. ಇವಾಗ ಅದನ್ನು ಪೌಡರ್ ಮಾಡಿಬಿಟ್ಟು ಆಮೇಲೆ ಮಿಕ್ಸ್ ಮಾಡಿ ಕೇಕ್ ಪ್ರಿಪೇರ್ ಮಾಡೋಣ ಅಂತ ಹೇಳಿ ಬೇಗ ಹಾಕು. ಅವಳೇ ಬಿಸ್ಕೆಟ್ ತೊಗೊಂಬಂದು ಎಲ್ಲ ನೀಟಾಗಿ ಮುರಿದ್ಬಿಟ್ಟು ಹಾಕ್ತಾ ಇದ್ದಾಳೆ. ಗವ್ಯ ಮಲ್ಕೊಂಡಿದ್ದಾಳೆ ಫ್ರೆಂಡ್ಸ್. ಸೊ ನೋಡಿ, ಚೆನ್ನಾಗಿ ಪೌಡ್ರ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ಇವಾಗ ಅಥವಾ ಹಾಕು, ಸ್ವಲ್ಪ ಹಾಲು ಹಾಕು. ಮಿಕ್ಸ್ ಮಾಡು, ಸಾಕು. ಸ್ವಲ್ಪ ಹಾಕ್ಕೋಬೇಕು, ಒಂದೇ ಸತಿ ಹಾಕ್ಬಾರ್ದಂಗೆ. ಅದು ಇವಾಗ ಲಿಕ್ವಿಡ್ ಥರ ಆದರೆ ಏನು ಮಾಡ್ತೀವಿ ಅವಾಗ? ನೋಡಿ ಫ್ರೆಂಡ್ಸ್, ಗಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ತಿದ್ದಾಳೆ. ಇವಾಗ ಕೇಕ್ ರೆಡಿ ಮಾಡಿಬಿಡೋಣ ಬೇಗ. ನೋಡಿ, ಈ ಬೌಲ್ಗೆ ಸ್ವಲ್ಪ ತುಪ್ಪ ಹಚ್ಕೊಂಡು ಈ ಥರ ಡಸ್ಟಿಂಗ್ ಮಾಡ್ಕೊಂಡಿದ್ದೀನಿ ಗೋಧಿ ಹಿಟ್ಟಲ್ಲಿ. ಬಿಡಿಲಿ, ಇದರಲ್ಲೇ ಆಟ ಆಡ್ತಿದ್ಯಾ? ನಮ್ಮ ಗಮ್ಮೆ ಅರ್ಧ ಖಾಲಿನೇ ಮಾಡಿಬಿಟ್ಟಿದ್ದಾಳೆ ನೋಡಿ. ಸೊ ಕನ್ಸಿಸ್ಟೆನ್ಸಿ ಈ ಥರ ಇರಬೇಕು ಫ್ರೆಂಡ್ಸ್. ಸೊ ನೋಡಿ, ಸ್ವಲ್ಪ ನೀರು ಹಾಕಿ ಸ್ಟ್ಯಾಂಡ್ ಹಾಕಿ ಬೌಲ್ ಇಟ್ಬಿಟ್ಟಿದ್ದೀನಿ. ಈಗ ಕ್ಲೋಸ್ ಮಾಡಿಬಿಡ್ತೀನಿ. ಇದು ಲಿಡ್ಗೆ ರಬ್ಬರು ಹಾಕಿಲ್ಲ, ವಿಷಲು ಇಟ್ಟಿಲ್ಲ ಫ್ರೆಂಡ್ಸ್, ಇಷ್ಟೇ. ಸೊ ಫ್ಲೇಮ್ನ ಸಿಮ್ಮಲ್ಲಿ ಇಟ್ಕೊಂಡಿದ್ದೀನಿ. ಒಂದು 40 ಮಿನಿಟ್ಸ್ ಹೀಗೆ ಬಿಟ್ಬಿಡೋಣ ಅಷ್ಟೇ. ಇನ್ನು ಒಂದು 3 ಅವರ್ಸ್ ಮಾತ್ರ ವರ್ಕ್ ಮಾಡಿ ಬರಬೇಕಿತ್ತು. ಹಾಗಾಗಿ ಇನ್ನು ಮನೆಗೆ ಬಂದು ಊಟ ಮಾಡೋಣ ಅಂತ ಮನೆಗೆ ಬಂದೆ. ಇವಾಗ ಇನ್ನು ದೋಸೆ ಇಟ್ಟಿದ್ರೆ ದೋಸೆನ ಹಾಕ್ಕೊತಾ ಇದ್ದೀನಿ. ಮತ್ತು ಸ್ಕೇಟಿಂಗ್ ಕ್ಲಾಸ್ ಬೇರೆ ಇದೆ ಇವತ್ತು. ಸ್ಕೇಟಿಂಗ್ ಕ್ಲಾಸ್ಗೆ ಹೋಗಬೇಕು. ಗಮ್ಯ ಏನು ಮಾಡ್ತಿದ್ಯಾ? ಬಾ ದೋಸೆ ತಿನ್ನು. ಏಕೆ? ಆಯ್ತು ಬಾ ಬಂಗಾರ. ಸೊ ಇನ್ನು ಬ್ರೋಕೋಲಿ ತಂದಿದ್ದಾರೆ ನಮ್ಮ ಹಸ್ಬೆಂಡು. ಸೊ ಇದರಲ್ಲಿ ಏನು ಮಾಡಬೇಕು ನನಗೂ ಕೂಡ ಗೊತ್ತಿಲ್ಲ. ಇದರಲ್ಲಿ ಏನು ಮಾಡೋದು, ಯೂಟ್ಯೂಬಲ್ಲಿ ನೋಡಿ ಮಾಡೋಣ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಸೊ ಫಸ್ಟ್ ವಿ ಹ್ಯಾವ್ ಟು ಈಟ್ ದೋಸೆ. ನೋಡಿ ಫ್ರೆಂಡ್ಸ್, ದೋಸೆಗೆ ಚಟ್ನಿ ಇಲ್ಲ, ಚಟ್ನಿ ಪುಡಿ ಇದೆ. ಸೊ ಅದನ್ನ ಅಡ್ಜಸ್ಟ್ ಮಾಡ್ಕೊಂಡು ತಿನ್ನಬೇಕು. ಬಾ, ಮತ್ತೆ ಚೆನ್ನಾಗಿದೆ ಚಟ್ನಿ ಪುಡಿ ಹಾಕ್ಕೊಂಡು ತಿನ್ಬೇಕಮ್ಯ. ಸರಿ. ನಮ್ಮ ಗವ್ಯ ಅಂತೂ ಮಲಗಿದ್ದಾಳೆ ಫ್ರೆಂಡ್ಸ್. ಅವಳು ಬೆಳಗ್ಗೆ ಬೇಗ ಇದ್ದರೆ, ಅವಳಿಗಂತೂ ಮಧ್ಯಾಹ್ನ ಟೈಮ್ ಮಲ್ಕೊಂಡ್ರೆ ಅವಳು ಒಂಥರ ಚೆನ್ನಾಗಿರ್ತಾಳೆ. ಇಲ್ಲ ಅಂತಂದರೆ ಆಟ ಮಾಡೋದು ಜಾಸ್ತಿ. ಅದಕ್ಕೋಸ್ಕರ ಸೂಟ್ ಚಟ್ನಿ ಪುಡಿ ಬೆಳಗ್ಗೆ ಮಾಡಿದ್ದೆ. ಚಟ್ನಿ ಪುಡಿ
ಸೊ ದೋಸೆ ಜೊತೆ ಕಾಂಬಿನೇಷನ್ ಆಗಿ ಚಟ್ನಿ ಪುಡಿ ತಿನ್ನೋಕೆ ಯಾರಿಗೆಲ್ಲ ಅಭ್ಯಾಸ ಇದೆ, ಸೊ ನಾವು ಅವಾಗ ತಿಂತಾ ಇರ್ತೀವಿ. ಇರೋದು ಸ್ವಲ್ಪನೇ ದೋಸೆ ಇಟ್ಟು ಮತ್ತೆ ಇದಕ್ಕೆ ಚಟ್ನಿ ಪ್ರಿಪೇರ್ ಮಾಡಿಕೊಂಡು ಇನ್ನೇನಂತ ಹೇಳಿ ಚಟ್ನಿ ಪುಡಿ ಹಾಕೊಂಡು ತಿಂತಾ ಇದ್ದೀವಿ. ಇವಾಗ ಬ್ರೋಕೋಲಿಯಲ್ಲಿ ಏನಾದರೂ ಮಾಡೋಣ ಅಂತ ಹೇಳಿ ಅದನ್ನು ಕಟ್ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್. ಆ್ಯಕ್ಚುಲಿ ಯೂಟ್ಯೂಬಲ್ಲಿ ನೋಡಿದೆ ಒಬ್ಬೊಬ್ಬರು ಒಂದೊಂಥರ ಮಾಡ್ತಿದ್ದಾರೆ. ಆ್ಯಂಡ್ ಆಲ್ಸೋ ಅದನ್ನು ನಾವು ಜಸ್ಟ್ ಒಂದು 5 to 10 ಮಿನಿಟ್ಸ್ ಆ ಥರ ಬಾಯ್ಲ್ ಮಾಡಿ ಆಮೇಲೆ ಅದನ್ನು ಸ್ವಲ್ಪ ರೋಸ್ಟ್ ಮಾಡಿಕೊಂಡು ಕೂಡ ತಿನ್ಬೋದು. ನಾನು ಇದಕ್ಕೆ ಸ್ವಲ್ಪ ಎಗ್ ಏನಾದರೂ ಹಾಕಿ ಮಾಡ್ಕೊಳ್ಳೋಣ ಅಂತ ಮಾಡ್ತಾಯಿದ್ದೀನಿ. ಆ್ಯಂಡ್ ಯಾವ ಥರ ಮಾಡ್ತೀನಿ ಅಂತ ಕೂಡ ನಾನು ನಿಮಗೆ ತೋರಿಸ್ಕೊಡ್ತೀನಿ. ನನ್ನ ಕ್ಲಾಸಲ್ಲಿ ನನ್ನ ಸ್ಟೂಡೆಂಟ್ ಒಬ್ಬಳು ಡೈಲಿ ಕೂಡ ಬ್ರೋಕೋಲಿ ಅಂತೂ ಕಂಪಲ್ಸರಿ ತೊಗೊಂಬರ್ತಾಳೆ ಬಾಕ್ಸ್ಗೆ. ರಿಯಲ್ ಒಂಥರ ಖುಷಿ ಆಗುತ್ತೆ ಅವಳು ತಿನ್ನೋದು ನೋಡಿದ್ರೆ. ಆ್ಯಂಡ್ ಅವಳು 4 ಬಾಕ್ಸ್ ತರ್ತಾರೆ. ಲೈಕ್ ಒಂದೇ ಬಾಕ್ಸಲ್ಲಿ 4 ಇರುತ್ತಲ್ಲ, ಸೊ ಅದರಲ್ಲಿ ಒಂದು ವೆಜಿಟೇಬಲ್ ಆ್ಯಂಡ್ ಫ್ರೂಟ್ಸು ಮತ್ತು ಸಲಾಡ್ ಏನಾದರೂ, ನೆಕ್ಸ್ಟು ಇನ್ನೊಂದೇನು ಸ್ನ್ಯಾಕ್ಸ್, ಆ ಥರ 4 ಐಟಮ್ಸ್ ಡೈಲಿ ಕಂಪಲ್ಸರಿ ಇರುತ್ತೆ. ಅವಳು ರಿಯಲಿ ತುಂಬ ಚೆನ್ನಾಗಿ ತಿಂತಾಳೆ. ಎಲ್ಲನೂ ಕೂಡ ಬ್ಯಾಲೆನ್ಸ್ ಡಯಟ್ ಮಾಡ್ತಿರೋದು ರಿಯಲಿ ಒಂಥರ ಖುಷಿ ಆಗುತ್ತೆ. ಮತ್ತು ಅವಳು ಫಾಸ್ಟಾಗಿ ತಿನ್ನೋದೇ ಇಲ್ಲ, ನಿಧಾನ ಅಂದರೆ ನಿಧಾನ, ಒಟ್ನಲ್ಲಿ ಕಂಪ್ಲೀಟ್ ಅಂತೂ ಮಾಡ್ತಾಳೆ. ಒಂದೊಂದು ಸತಿ ನಾನೇ ಫೀಡ್ ಮಾಡ್ತಾ ಇರ್ತೀನಿ ಅವಳಿಗೆ, ತಿನ್ನು ಬೇಗ ಅಂತ ಹೇಳಿ. ಸೊ ಅವಾಗ ನೋಡ್ತೀನಿ ನಾನು ಡೈಲಿ ಇವಳು ಎಷ್ಟು ಚೆನ್ನಾಗಿ ತಿಂತಾಳಲ್ವ ಈ ಥರ ಎಲ್ಲ ಐಟಮ್ಸ್ ಕೂಡ ಅಂತ ಖುಷಿ ಆಯಿತು ನನಗೂ ಕೂಡ. ಸೊ ಆ ಥರ ನಾವು ಮಕ್ಕಳಿಗೆ ಚಿಕ್ಕ ವಯಸ್ಸಿಂದ ಏನೆಲ್ಲ ಅಭ್ಯಾಸ ಮಾಡಿಸ್ತೀವೋ, ಸೊ ಫ್ಯೂಚರಲ್ಲಿ ಕೂಡ ಕಂಪಲ್ಸರಿ ಎಲ್ಲ ಐಟಮ್ನು ಕೂಡ ತಿಂತಾರೆ ಮಕ್ಕಳಂತೂ. ನಮ್ಮ ಮನೇಲಿ ಕೂಡ ನಮ್ಮ ಮಕ್ಕಳು ಕೆಲವೊಂದು ತಿಂತಾರೆ, ಕೆಲವೊಂದು ತಿನ್ನೋದಿಲ್ಲ. ಸೊ ಇವಾಗ ಇದನ್ನು ಮಾಡ್ತೀನಿ, ನಮ್ಮ ಮಕ್ಕಳು ಎಷ್ಟು ತಿಂತಾರೋ ಏನೋ ಅಂತ ನೋಡಬೇಕು. ಇದು ಮಾಡಿ ಅರೌಂಡ್ ಒಂದು 6 months 8 months ಬ್ಯಾಕೇನೋ ಒಂದು ಸತಿ ಮಾಡಿದೆ, ಮತ್ತು ಇವಾಗ ಮಾಡ್ತಿದ್ದೀನಿ. ನಾನಂತೂ ಇದನ್ನು ತರೋದಿಲ್ಲ, ನಮ್ಮ ಹಸ್ಬೆಂಡೇ ತೊಗೊಂಬಂದರೆ ಅವರೇ ತೊಗೊಂಬರ್ತಾರೆ. ಇವಾಗ ಚಿಕ್ಕದಾಗೆ ಕಟ್ ಮಾಡ್ಕೊಂಡಿದ್ದೀನಿ. ಬಿಸಿನೀರಲ್ಲಿ ಹಾಕಿ ಒಂದು 5 minutes ಹಾಗೆ ಬಿಡ್ತೀನಿ ಫ್ರೆಂಡ್ಸ್. ಆಮೇಲೆ ಇದನ್ನು ಫ್ರೈ ಮಾಡ್ಕೊತೀನಿ. ಈಗ ಸ್ಟವ್ ಮೇಲೆ ಕಡಾಯಿ ಇಟ್ಕೊಂಡಿದ್ದೀನಿ, ಸ್ವಲ್ಪ ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಬಿಸಿ ಆದಮೇಲೆ ಸ್ವಲ್ಪ ಸಾಸಿವೆ, ಆಮೇಲೆ ಇಲ್ಲಿ ನಾನು ಚಿಕ್ಕದಾಗೆ ಕಟ್ ಮಾಡ್ಕೊಂಡಿರೋ ಸ್ವಲ್ಪ ಆನಿಯನ್ಸು, ಕರಿಬೇವು, 1-2 ಒಣಮೆಣಸಿನ್ಕಾಯಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ಸೊ ಆನಿಯನ್ಸ್ ಬೇಗ ಫ್ರೈ ಆಗಬೇಕು ಅಂದರೆ ಸ್ವಲ್ಪ ಸಾಲ್ಟನ್ನು ಹಾಕ್ಕೊಂಡೆ ಫ್ರೈ ಮಾಡ್ಕೋಬೇಕು. ಆಮೇಲೆ ಆನಿಯನ್ಸ್ ಫ್ರೈ ಆದಮೇಲೆ ಇಲ್ಲಿ ನಾನು ಒಂದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ಆಮೇಲೆ ಬಿಸಿನೀರಲ್ಲಿ ಒಂದು 5 ನಿಮಿಷ ಇಟ್ಕೊಂಡು ಆಮೇಲೆ ಅದನ್ನು ತೆಗೆದು ಈ ಕಡಾಯಿಗೆ ಹಾಕ್ಕೊತಾ ಇದ್ದೀನಿ ಬ್ರೋಕೋಲಿನ. ಇವಾಗ ಐ ಫ್ಲೇಮಲ್ಲಿ ಒಂದು 2 minutes ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಆಮೇಲೆ ಒಂದು ಚಿಟಿಕೆ ಅಷ್ಟು ಅರಿಶಿನ ಕೂಡ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಆಮೇಲೆ ಲಿಡ್ನ ಕ್ಲೋಸ್ ಮಾಡಿ ಒಂದು 2 to 3 minutes ಹಾಗೆ ಫ್ರೈ ಮಾಡ್ಕೋಬೇಕು. ಸೊ ಲಿಡ್ನ ಕ್ಲೋಸ್ ಮಾಡಿ ಫ್ರೈ ಮಾಡೋದ್ರಿಂದ ನಮಗೆ ಬ್ರೋಕೋಲಿ ಚೆನ್ನಾಗಿ ಬೇಗ ಫ್ರೈ ಆಗಿಬಿಡುತ್ತೆ ಫ್ರೆಂಡ್ಸ್. ನೋಡಿ, ನಮಗೆ ಆಲ್ಮೋಸ್ಟ್ ಒಂದು 50% ಚೆನ್ನಾಗಿ ಫ್ರೈ ಆಗಿದೆ. ಈಗ ನಾನು ಒಂದು 4 ಮೊಟ್ಟೆನ ಒಡೆದು ಹಾಕ್ಕೊತಾ ಇದ್ದೀನಿ. ಸೊ ಮೊಟ್ಟೆ ಹಾಕೋದ್ರಿಂದ ನಮಗೆ ಬ್ರೋಕೋಲಿ ಫ್ರೈ ರಿಯಲಿ ತುಂಬ ಅಂದರೆ ತುಂಬ ಚೆನ್ನಾಗಿ ಟೇಸ್ಟಿಯಾಗಿರುತ್ತೆ. ಸೊ ನೀವು ಬೇಕಿದ್ರೆ ಉಪ್ಪು ಖಾರ ಅಷ್ಟು ಹಾಕ್ಕೊಂಡು ಸೈಡ್ ಡಿಶ್ಶಾಗಿ ಕೂಡ ತಿನ್ಬೋದು. ನಾನು ಈ ಥರ ಎಗ್ ಹಾಕಿ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಇವಾಗ ಎಗ್ಗೆಲ್ಲ ಹಾಕಿದ್ಮೇಲೆ ಒಂದು 3 minutes ಹಾಗೆ ಫ್ರೈ ಮಾಡ್ಕೊತೀನಿ. ಆಮೇಲೆ ಉಪ್ಪು ಖಾರ ಅದೆಲ್ಲ ಆ್ಯಡ್ ಮಾಡ್ಕೊಳ್ಳೋಣ. ನೋಡಿ, ಎಗ್ಗೆಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಈಗ ನಾನು ಒಂದು ಅರ್ಧ ಟೀ ಸ್ಪೂನಷ್ಟು ರೆಡ್ ಚಿಲ್ಲಿ ಪೌಡರ್ ಆ್ಯಂಡ್ ಒಂದು ಅರ್ಧ ಟೀ ಸ್ಪೂನಷ್ಟು ಚಿಕನ್ ಮಸಾಲ ಕೂಡ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ಅಂದರೆ ಇನ್ನೊಂದು 2 minutes ಹಾಗೆ ಫ್ರೈ ಮಾಡಿಕೊಂಡು ಸ್ಟವ್ ಆಫ್ ಮಾಡಿಕೊಂಡ್ರೆ ಎಮ್ಮಿ ಆಗಿರೋ ಬ್ರೋಕೋಲಿ ಎಗ್ ಫ್ರೈ ಅಂತೂ ರೆಡಿ ಆಯಿತು. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು ಗವ್ಯ. ಸೊ ನೋಡಿ, ಆಯಿತು ಗವ್ಯ ಎಲ್ಲಿ ಇರು ನೋಡೋಣ. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಬಂದಿದೆ. ಇನ್ನು ಬಿಸಿ ಇದೆ, ಇದು ತಣ್ಣಗಾಗಕ್ಕೂ ಬಿಡ್ತಿಲ್ಲ ನಮ್ಮ ಮಕ್ಕಳು. ಒಂದು ಬೌಲಲ್ಲಿ ಹಾಕೊಳ್ಳಿ, ನೋಡಿ ಹೊಗೆ ಬರ್ತಾ ಇದೆ. ಈಗ ಮಕ್ಳಿಗಂತೂ ಕೇಕೆಲ್ಲ ಮಾಡಿಕೊಟ್ಟು ತಿನ್ನೋಕ್ಕೆ ಕೊಟ್ಬಿಟ್ಟು ಈಗ ನಾನು ಪಾತ್ರೆ ತೊಳಿತಾ ಇದ್ದೀನಿ. ಇನ್ನು ಅಡುಗೆ ಅಂತೂ ಆಯಿತು. ಇನ್ನು ಪಾತ್ರವನ್ನು ತೊಳೆದು ಕಸ ಗುಡಿಸಿ ಇನ್ನು ಸ್ಕೇಟಿಂಗ್ ಕ್ಲಾಸ್ಗೆ ಕೂಡ ಹೋಗಬೇಕು, ಟೈಮ್ ಆಗುತ್ತೆ. ಸೊ ಹಾಗಾಗಿ ಇನ್ನು ಬೇಗ ಪಾತ್ರೆನ ತೊಳಿತಾ ಇದ್ದೀನಿ. ಇವಾಗ ರೆಡಿಯಾಗಿ ಸ್ಕೇಟಿಂಗ್ ಕ್ಲಾಸ್ಗಂತೂ ಹೋಗ್ತಾ ಇದ್ದೀವಿ ಫ್ರೆಂಡ್ಸ್. ಇನ್ನು 5 to 6 ಸ್ಕೇಟಿಂಗ್ ಕ್ಲಾಸ್ ಇರೋದು. ಸ್ಕೂಲಿಂದ ಬಂದ ತಕ್ಷಣವೇ ಬೇಗ ಅಡುಗೆ ಮಾಡಿ ಪಾತ್ರೆ ತೊಳೆದು ಸ್ಕೇಟಿಂಗ್ ಕ್ಲಾಸ್ಗೆ ಬರಬೇಕು. ವೀಕ್ಲಿ 2 days ಇರುತ್ತೆ ಸ್ಕೇಟಿಂಗ್ ಕ್ಲಾಸು. ಮಂಡೇ ಆ್ಯಂಡ್ ಫ್ರೈಡೇ ತೊಗೊಂಡಿದ್ದೀವಿ ನಾವು. ನೋಡಿ, ನಮ್ಮ ಗಮ್ಯ ಬಂದ ತಕ್ಷಣವೇ ಇನ್ನು ಗೇಮ್ ಆಡೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದಾಳೆ. ಆ್ಯಂಡ್ ಇವತ್ತಂತೂ ಒಂದು 5 to 10 minutes ಏನೋ ಲೇಟಾಗೆ ಬಂದಿದ್ದಾಯಿತು. ಸೊ ಒಂದೊಂದು ಸತಿ ಹಂಗೆ ಏನಾದರೂ ಮನೇಲಿ ಕೆಲಸ ಜಾಸ್ತಿ ಆಯಿತು ಅಂದರೆ ಹಂಗೆ ಬರೋದು ಕೂಡ ಲೇಟ್ ಆಗಿಬಿಡುತ್ತೆ. ನೋಡಿ, ನಮ್ಮ ಗಮ್ಮೆ ಚೆನ್ನಾಗಿ ಆಟ ಆಡ್ತಿದ್ದಾಳೆ. ಹಾಂ,
ನೋಡಿ ನಮ್ಮ ಗವ್ಯ ಹೆಂಗೆ ಆಟ ಆಡ್ತಿದ್ದಾನೆ. ನೋಡು 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 ಗಮ್ಯ ಬರ್ತಾಳೆ. ನೋಡು 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 ಗಮ್ಯ ಎಲ್ಲಿದ್ದಾಳೆ, ಗಮ್ಯ ಎಲ್ಲಿದ್ದಾಳೆ ನೋಡು. ಎಸ್ ಈಸ್ ದ ಗಮ್ಯ. ಗಮ್ಯ ಗಮ್ಯ ಇಲ್ಲಿದೆ ನೋಡು. ಗಮ್ಯ ಚಪಾತಿ ಹಿಟ್ಟು ಕಲಸಿಟ್ಟು ಹೋಗಿದ್ದೆ, ಅದಕ್ಕೆ ಪಲ್ಯ ಮಾಡಿಟ್ಟೆ, ಆಮೇಲೆ ಅನ್ನ ಸಾಂಬಾರು. ಸೊ ಇವಾಗ ಬಂದು ಚಪಾತಿನ ಉಜ್ಜಿಸ್ತಾ ಇದ್ದೀನಿ. ಅಂದರೆ ಇನ್ನು ಬಿಸಿ ಬಿಸಿ ತಿಂದರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಇನ್ನು ನಮ್ಮ ಹಸ್ಬೆಂಡ್ ಇವಾಗ ಬಂದರು ಡ್ಯೂಟಿಯಿಂದ. ಇನ್ನು ಅವ್ರಿಗೆ ಫಸ್ಟು ಬಿಸಿ ಬಿಸಿ ಚಪಾತಿ ಮಾಡಿಕೊಟ್ಟು ಆಮೇಲೆ ಇನ್ನು ನಾವೆಲ್ಲ ಕೂತ್ಕೊಂಡು ಊಟ ಮಾಡ್ತೀವಿ. ಸೊ ಅದಕ್ಕೋಸ್ಕರ ಬೇಗ ಫಾಸ್ಟಾಗಿ ಚಪಾತಿನ ಉಜ್ತಾ ಇದ್ದೀನಿ. ಇನ್ನು ವೀಕ್ಲಿ 2 days ಸ್ಕೇಟಿಂಗ್ ಕ್ಲಾಸ್ ಇರೋದ್ರಿಂದ ಸೊ ಆ 2 days ಸ್ವಲ್ಪ ಕಷ್ಟ ಆಗಿಬಿಡುತ್ತೆ. ಇನ್ ಕೇಸ್ ಸ್ಕೂಲಲ್ಲಿ ನನಗೂ ಲೇಟ್ ಆಯಿತು ಅಂದರೆ ಇನ್ನು ಬಂದು ಅಡುಗೆ ಮಾಡಿಟ್ಟು ಆಮೇಲೆ ನಾನು ಸ್ಕೇಟಿಂಗ್ ಕ್ಲಾಸ್ಗೆ ಮಕ್ಕಳನ್ನ ಕರ್ಕೊಂಡು ಹೋಗೋಕ್ಕೆ ಕಷ್ಟ. ಸೊ ಹಾಗಾಗಿ ಆ 2 days ಬೇಗ ಆಗೋ ಅಂಥ ಅಡುಗೆಗಳೇ ಬೇಗ ಫಿನಿಷ್ ಮಾಡಿಬಿಟ್ಟು ಇನ್ನು ಕ್ಲಾಸ್ಗೆ ಹೋಗಿ ಬಂದು ಆಮೇಲೆ ಕೆಲಸನ ಮಾಡ್ಕೊತೀನಿ. ಒಂದೊಂದು ಸತಿ ಅಂತೂ ಏನು ಕೆಲಸನೇ ಮಾಡಲ್ಲ, ಫಸ್ಟ್ ಅಡುಗೆ ಒಂದು ಮಾಡಿಬಿಟ್ಟು ಆ ಕ್ಲಾಸ್ ಮುಗಿಸ್ಕೊಂಡ್ಬಂದು ಮತ್ತು ಪಾತ್ರೆ ತೊಳೆಯೋದು ಕಸ ಗುಡಿಸೋದು ಆ ಥರ ಮಾಡ್ಕೊತೀನಿ ಫ್ರೆಂಡ್ಸ್. ಸೊ ಆ ಥರ ಇರುತ್ತೆ ಒಂದೊಂದು ಸತಿ ಸಿಚುವೇಶನು. ಆ್ಯಂಡ್ ಇವಾಗಂತೂ ಚಪಾತಿ ಮತ್ತು ಬ್ರೋಕೋಲಿ ಫ್ರೈ ತಿಂತಾಯಿದ್ದೀನಿ. ರಿಯಲಿ ಟೇಸ್ಟ್ ಅಂತ ಸಖತ್ತಾಗಿತ್ತು. ಅನ್ನ ಸಾಂಬಾರು ಜೊತೆ ಸೈಡ್ ಡಿಶ್ಶಾಗೂ ಕೂಡ ತಿನ್ಬೋದು. ನೀವು ಒಮ್ಮೆ ಟ್ರೈ ಮಾಡಿ, ಡೆಫಿನೆಟಾಗಿ ನಿಮಗೂ ಕೂಡ ಇಷ್ಟ ಆಗುತ್ತೆ. ಊಟ ತಿನ್ನೋದು ಬಿಟ್ಟು ಬರೀ ಕೇಕ್ ತಿಂತಿದ್ಯಾ? ಊಟ ತಿನ್ನಲ್ವಾ? ಗಮ್ಯ 1 hour ಸ್ಕೇಟಿಂಗ್ ಆಡೋದಲ್ವ, ಕಾಲು ನೋತಿದೆಯಂತೆ, ಅದಕ್ಕೆ ಕಾಲು ಒತ್ತುತ್ತಾ ಇದ್ದೀನಿ ಫ್ರೆಂಡ್ಸ್. ಗಮ್ಯ ಮಲ್ಕೊತಾ ಇದ್ದಾಳೆ. ಮಲಗಿದಾಳೆ ಇಲ್ಲ ಗೊತ್ತಿಲ್ಲ. ಕಳ್ಳಿ ಮಲಗಿಲ್ವಾ? ಈಗ ಗುಂಡು ಮರಿ ಏನು ಮಾಡ್ತೈತೆ? ತಿಂತೈತೇನೋ ತಿಂತೈತೆ. ಇದು ನಿದ್ದೆ ಬಂದಿಲ್ಲ ಗವ್ಯ ನಿನಗೂ? ನಿದ್ದೆ ಬರಲ್ವಾ? ನಿದ್ದೆ ಬಂತ ಇಲ್ವಾ? ಬಂತ ಮತ್ತೆ ಮಲ್ಕೋ. ನೋಡಿ ಗಮ್ಯ ಮಲಗ್ತಿದ್ದಾಳೆ. ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವ್ಲಾಗ್. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ವಿಡಿಯೋ ಹೇಗಿದೆ ಅಂತ ಒಂದು ಕಾಮೆಂಟ್ ಮಾಡಿ, ಆ್ಯಂಡ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಓಕೆ, ಬಾಯ್ ಬಾಯ್, ಟೇಕ್ ಕೇರ್.